ಟಿವಿ ಚುಚ್ಚಶಾಸ್ತ್ರ ನಡೀತಿದೆ ಇಲ್ಲಿ. ನಮಗೋಸ್ಕರ ಸ್ಟ್ರಾಂಗ್ ಬೆಳಗೊಳ್ಳದಿಂದ ನಮ್ಮನೆ ಹಬ್ಬಕ್ಕೆ ಹೇಳಿದ ತಕ್ಷಣ ಇವರಿಬ್ಬರು ಗೈಸ್ ಇವ್ರ ಹಬ್ಬಕ್ಕೆ ಬಂದ್ಬಿಟ್ಟು ಮದುವೆ ರೇಂಜಿಗೆ ರೆಡಿ ಆಗಿ ದೇವ್ರ ಫೋಟೋಕ್ಕೆಲ್ಲನೂ ರೆಡಿ ಮಾಡ್ಕೋತಾವ್ರೆ ಪೂಜೆಗೆ. ಜೈ ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ದಿನ ಆದಮೇಲೆ ದರ್ಶು ಮತ್ತೆ ವ್ಲಾಗ್ ಮಾಡ್ತಿದ್ದಾನೆ. ಅವ್ನು ತುಂಬ ಕೆಲಸ ಇರೋದ ಕಾರಣ ಇವತ್ತು ವ್ಲಾಗ್ ಮಾಡೋಕ್ಕೆ ಬಂದಿದ್ದಾನೆ. ಇವತ್ತೇನು ಅಂತಂದರೆ ಇವ್ರ ಮನೆ ಹಬ್ಬಕ್ಕೆ ನಾವು ಇಲ್ಲಿ ಕನಗನಹಳ್ಳಿಗೆ ಬಂದಿದ್ದೀವಿ. ಇವತ್ತು ನಮ್ಮ ಫ್ಯಾಮಿಲಿ ಎಲ್ಲ ಬರ್ತಾರೆ. ಅವ್ರನ್ನ ಪರಿಚಯ ಅಂತೂ ಆಗಿದೆ. ಒಟ್ಟಿನಲ್ಲೆಲ್ಲ ಚೆನ್ನಾಗಿರುತ್ತೆ. ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂಗೆ ಫುಲ್ ವೀಡಿಯೋನ ನೋಡಿ ಅಂತ ಹೇಳ್ತೀನಿ. ಈಗ ಎಲ್ಲ ತಿಂಡಿ ಎಲ್ಲ ಆಗೈತೆ, ಇನ್ನೂ ರೆಡಿ ಆಗಬೇಕು, ಸ್ನಾನ ಮಾಡಬೇಕು. ನಾನಂತೂ ತಲೆಗೆ ಎಣ್ಣೆ ಮೆತ್ಕೊಂಡಿದ್ದೀನಿ. ಸ್ನಾನ ಮಾಡಾದ್ಮೇಲೆ ವಿಡಿಯೋ ಮಾಡ್ತೀವಿ. ಅಲ್ಲಿ ಗಂಟ ನೋಡ್ತಾ ಇರಿ. ಎಲ್ಲಿ ಸ್ಕಿಪ್ ಮಾಡ್ದೇ ಕೊನೆ ತನಕ ಈ ವಿಡಿಯೋ ನೋಡಿ. ಸೊ ಈಗ ಇಲ್ಲಿಂದ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಆಗಲೇ ಒಂದು ರೌಂಡು ಪೂಜೆ ಎಲ್ಲ ಮಾಡೈತೆ, ಮತ್ತು ಇಲ್ಲಿ ಎಡೆಗೆಲ್ಲ ಸಿದ್ಧತೆ ಮಾಡ್ಕೋತೈತೆ. ಮತ್ತು ಈ ಕಡೆ ಬಂದರೆ ತಿಂಡಿಗೆ ಹಾಲೆ ಮತ್ತು ಎಡೆಗೆ ಏನೇನು ಬೇಕು ಅನ್ನೋದನ್ನ ರೆಡಿ ಮಾಡ್ಕೋತೈತೆ. ಇಲ್ಲ ಹಾಲೆ ಪಾಯಸ ಮಾಡ್ತೈತೆ. ಸೊ ಆ ಕಡೆ ಬಂದರೆ ನಮ್ಮ ಆಂಟಿಯವರೆಲ್ಲ ತರಕಾರಿ ಕಟ್ ಮಾಡ್ತಾವ್ರೆ. ಸೊ ಬನ್ನಿ ಆ ಕಡೆಗೆ ಹೋಗೋಣ. ನೋಡಿ ಈ ಕಡೆ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಾಗೈತೆ. ನಾನು ನೆನೆ ನೈಟ್ ಬಂದಿದ್ದೆ, ಸ್ವಲ್ಪ ಲೇಟ್ ಆಗೋಯ್ತು. ಮತ್ತು ಈಗ ಎದ್ದಿದ್ದೀನಿ. ಸೊ ಅಲ್ಲೇ ಟೈಮ್ ಆಗೈತೆ. ಎಲ್ಲರೂ ಸ್ನಾನ ಮಾಡ್ಕೊಂಡಿದ್ದಾರೆ. ಈಗ ನಾನು ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಸದ್ಯಕ್ಕೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀವಿ. ನನ್ನ ರೂಮೆಲ್ಲ ಫುಲ್ ಕ್ಲೀನ್ ಆಗೈತೆ ಇವತ್ತು. ಸೊ ಫ್ರೆಶ್ ಅಪ್ ಆಗಿ ಆಮೇಲಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಈ ವಿಡಿಯೋ ನೋಡಿ. ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ಇಬ್ಬರು ನೀರು ಹಿಡಿತಾ ಇದ್ರೆ ಇವರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ. ಇನ್ನೂ ಯಾರು ಫ್ರೆಶ್ ಅಪ್ ಆಗಿಲ್ಲ. ಡಿಂಪು ನೀನೇನು ಮಾಡ್ತಿದ್ದೀಯಾ? ಏನ ದಾರ ಆಗ್ತಾ ಇದ್ದೀನಿ. ಏನು ಇವಳಿಗೆ ಮಾತಾಡೋಕ್ಕೆ ಬರೋದಿಲ್ಲ. ಸೊ ಆಮೇಲೆ ಮಾಡ್ತೀನಿ ಗೈಸ್. ಯಾರೋ ಬರ್ತಾ ಇದ್ದಾರೆ ಗೈಸ್. ಡಿಂಪು ಅವರು ಎಡೆಗೆ ಎಣ್ಣೆನ ಕಟ್ ಮಾಡ್ತಾವ್ರೆ. ಸೊ ಇನ್ನೇನು ಫೈನಲಿ ಎಡೆಗೆ ಬಿಟ್ಟು ಪೂಜೆ ಮಾಡಿ ಆಮೇಲೆಲ್ಲ ಬಂದವ್ರಿಗೆಲ್ಲ ಊಟ ಕೊಡ್ತಿರೋದೆ. ಸದ್ಯಕ್ಕೆ ಇವರು ನಮ್ಮ ಡಿಂಪು ಅವರು ಈಗ ಹಣ್ಣು ಕಟ್ ಮಾಡ್ತಿದ್ದಾರೆ. ಈಗ ದೇವ್ರ ಫೋಟೋಕ್ಕೆಲ್ಲನೂ ರೆಡಿ ಮಾಡ್ಕೋತಾವ್ರೆ ಪೂಜೆಗೆ. ದೇವ್ರ ಫೋಟೋಗೆಲ್ಲ ಕಣೋ ಎಡೆಗೆ. ಎಡೆಗೆಲ್ಲ ರೆಡಿ ಮಾಡ್ಕೋತಾವ್ರೆ. ದೊಡ್ಡವ ಏನಾರು ಮಾತಾಡು. ದೊಡ್ಡಮ್ಮ ಮಾತಾಡಿ. ಈಗ ಇಲ್ಲಿರೋದೇ ವೈಟ್ಗೆ, ಅದ್ರಲ್ಲಿ ಲ್ಯಾಕ್ಮಿ ಕ್ರೀಮ್ ಬೇರೆ ಅಂತ ಹಚ್ತಾಳೆ. ನೋಡ್ರು ತೋರಿಸಿ ಮಕ್ಕ ತೋರಿಸಿ ನೀವು. ಇವರು ಲ್ಯಾಕ್ಮಿ ಕ್ರೀಮ್ ಎಲ್ಲ ಹಚ್ತಾರೆ ಶ್ರೀಮಂತರು. ನೋಡಿ ನಮ್ಮಿಬ್ರದ್ದು ನ್ಯಾಚುರಲ್ ಬ್ಯೂಟಿ ಗೈಸ್. ಇವ್ರು ಹಬ್ಬಕ್ಕೆ ಬಂದ್ಬಿಟ್ಟು ಮದುವೆ ರೇಂಜಿಗೆ ರೆಡಿ ಆಗ್ತವ್ರೆ ಇವ್ರು ಎಲ್ಲರೂ. ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು. ನೋಡಿ ಇವಳು ಅಕ್ಕ, ಇವಳು ತಂಗಿ, ಇವರೆಲ್ಲ ರೆಡಿಯಾಗಿ ಕೂತವ್ರು. ಹಾಗೆ ಇವಳೊಬ್ಳನ್ನ ತೋರ್ಸೋಕೆ ಮಾತ್ರ ಆಗಲ್ಲ. ಅವಳು ಬರೋಂಗಿಲ್ಲ. ನಾನು ಫ್ರೆಶ್ ಅಪ್ ಆಗಿ ಬರೋಷ್ಟ್ರೊಳ್ಳೆ ಇವ್ರು ಮೇಕಪ್ಗೆ ಅಂದ್ಬಿಟ್ಟು ಎಲ್ಲನ ಅರ್ಗ್ಬಿಟ್ಟು ಹೋಗ್ಬಿಟ್ಟವ್ರು ಆಗಲೇ. ನೋಡಿ ಈ ಕಡೆ ಮಾತ್ರ ಅರ್ಗಿಲ್ಲ, ಈ ಕಡೆ ಫುಲ್ ಎಲ್ಲನ ಅರ್ಗ್ಬಿಟ್ಟವ್ರು ಆಗಲೇ. ಸದ್ಯಕ್ಕೆ ಈಗ ನಾನು ಫುಲ್ ರೆಡಿಯಾಗಿದ್ದೀನಿ. ಇನ್ನು ಧೂಪ ಹಾಕ್ಬಿಟ್ಟು ಊಟಕ್ಕೆ ಹೋಗೋದೆ. ಸೊ ಬನ್ನಿ. ಈ ವಿಡಿಯೋ ಬಂದು ನಮ್ಮ ಅಮ್ಮನ ಮದುವೆ ಆಲ್ಬಮ್ನ ಎಲ್ಲರೂ ನೋಡ್ತಾ ಇದ್ರು. ಯಾರೋ ಮದುವೆ ಆಲ್ಬಮ್ ನೋಡಿದ್ದಿಲ್ಲ. ಇಷ್ಟಿನ ತನಕ ಅದು ಮೇಲ್ಗಡೆ ಹೋಗಿ ಸೇರ್ಕೊಬಿಟ್ಟಿಟ್ಟು ಅಟ್ಟದ ಮೇಲೆ. ಇವತ್ತು ತೆಗ್ದಿದ್ದು ಹಬ್ಬ ಅಂದ್ಬಿಟ್ಟು ಧೂಳು ಹೊಡಿಬೇಕಾದ್ರೆ ತೆಗ್ದಿದ್ದು. ಆಗ ತೆಗ್ಬೇಕಾರೆ ವಿಡಿಯೋ ಮಾಡಿದ್ದು. ಅದಾದಮೇಲೆ ಧೂಪ ಹಾಕಕ್ಕೆ ಅಂದ್ಬಿಟ್ಟು ಎಲ್ಲರೂ ಆಚೆಗೆ ಬಂದು ಧೂಪ ಹಾಕ್ಬಿಟ್ಟು ಆಗ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದು ಈ ಫೋಟೋದುಗಳ ಬಗ್ಗೆ. ಫೈನಲಿ ಪೂಜೆ ಎಲ್ಲ ಆಯಿತು. ಸೊ ಈಗ ಎಲ್ಲರೂ ವಾಕಿಂಗ್ ಮಾಡ್ತಾಯಿದ್ದೀವಿ ಆಚೆ ಕಡೆ. ಇನ್ನೂ ಊಟ ಆಗಿಲ್ಲ. ಊಟ ಎಲ್ಲ ಆದಮೇಲೆ ಮತ್ತೆ ಒಂದು ರೌಂಡ್ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಈಗ ಎಲ್ಲರೂ ಆಚೆ ಕಡೆ ಓಡಾಡ್ತಾ ಇದ್ದೀವಿ. ಓಡಿಸ್ತಾಳೆ, ನಿಧಾನಕ್ಕೆ ಓಡಿಸ್ತಾಳೆ. ಬಾ ಬೇಗ. ಗೈಸ್ ಎಲ್ಲ ಈಗ ಊಟ ಕೂತಿದ್ದೀವಿ. ಎಲ್ಲ ಊಟ ಮಾಡ್ತಾವ್ರೆ. ಸಂತೋಷ್ ಬಾಬು ಯಾವಾಗ ಬಂದ್ರಿ? ಚಿಗಪ್ಪ ನಾನು ಈಗ ಬಂದೆ.
ಈಗ ರಮ್ಯಕ್ಕೆ ಯಾವಾಗ ಬಂದ್ರಿ? ಮಧು ಹಾಯ್ ಮಾಡಿ. ಊಟ ಹಾಕಿ ನಾವೆಲ್ಲ ಈಗ ಸುತ್ತಾಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಜನ ಊಟ ಮಾಡ್ತಾವ್ರೆ, ಇನ್ನೊಂದು ಸ್ವಲ್ಪ ಜನ ಸಂಜೆ ಮೇಲೆ ಬರ್ತಾರೆ. ಅವ್ರು ಬಂದಮೇಲೆ ದರ್ಶು ಇನ್ನೂ ವೀಡಿಯೋ ಮಾಡ್ತಾನೆ. ಕೊನೆ ತನಕನೂ ವ್ಲಾಗ್ ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಈಗ ಎಲ್ಲರೂ ಬಂದಿದ್ದಾರೆ. ಬನ್ನಿ ಒಕ್ಕಡಾಗಿ ಎಲ್ಲರನ್ನೂ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ. ಟಿವಿ ಚುಚ್ಚೋಶಾಸ್ತ್ರ ನಡೀತಿದೆ ಇಲ್ಲಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೋಸ್ಕರ ಶ್ರಾವಣ ಬೆಳಗೊಳದಿಂದ ನಮ್ಮನೆ ಹಬ್ಬಕ್ಕೆ ಹೇಳಿದ ತಕ್ಷಣ ಇವರಿಬ್ಬರು ಬಂದವ್ರೆ. ತುಂಬ ಖುಷಿ ಆಯಿತು. ಸದ್ಯಕ್ಕೆ ಇವ್ರು ಹೋಗ್ತಾ ಇದ್ದಾರೆ. ಉಳ್ಕೊಳ್ಳಿ ಅಂತ ಹೇಳ್ತಿದ್ದೀನಿ, ಮತ್ತೆ ಉಳ್ಕೋತಿಲ್ಲ, ಹೋಗ್ತಿದ್ದಾರೆ. ಸರಿ ಕಳ್ಸ್ಕೊಡೋಣ. ಫೈನಲಿ ಹಬ್ಬ ಎಲ್ಲ ಕೇಳಿಸ್ತಿಲ್ಲ ಇಲ್ಲಿ. ಫೈನಲಿ ಹಬ್ಬ ಎಲ್ಲ ಮುಗೀತು. ಸೊ ಎಲ್ಲ ಈಗ ಫ್ರೆಶ್ ಅಪ್ ಆಗಬೇಕು. ಬೆಳಿಗ್ಗೆ ಏಳೋಷ್ಟರಲ್ಲಿ ತಿಂಡಿಗೆ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ತರಕಾರಿಗಳೆಲ್ಲ ಕಟ್ ಮಾಡಿದ್ರು. ಆಗ್ತಾನೆ ಜಸ್ಟ್ ನಾನು ಎದ್ದಿದ್ದೆ. ಆಯ್ ಮಾಡು, ಆಯ್ ಮಾಡು ಬಾ. ಮಲ್ಕೋತೈತಿ. ಇನ್ನೂ ಕಾರು ಮಲ್ಗೋ ನೋಡುವ. ಅಣ್ಣನ ಹೇಳ್ಸೋಗೋಲಿ, ಕಾರನ್ನು ಹೇಳ್ಸೋಗು ಹೋಗು. ಓ ಎದ್ಬಿಟ್ಟ. ಎಲ್ಲರೂ ಆಗ್ಲೇ ತಿಂಡಿ ತಿಂತಿದ್ದಾರೆ. ಇವಳು ಎಲ್ಲರನ್ನೂ ಕರಿದಂಗೆ ತಿಂಡಿ ತಿಂತವಳು ಆಗ್ಲೇ. ಎಲ್ಲರೂ ಆಗ್ಲೇ ತಿಂಡಿ ತಿಂತವ್ರೆ. ಏಯ್ ತಿನ್ನಕ್ಕಿಲ್ಲ ಪಾಪು, ತೆಗಿ ಕಲ್ಕಿ. ಎಲ್ಲ ಈಗ ಎದ್ದು ಎಲ್ಲ ಮುಖ ತೊಳ್ಕೊಂಡು ತಿಂಡಿ ತಿಂತವ್ರೆ. ನಾನು ಇನ್ನೂ ಕಲ್ಕಿ ಜೊತೆ ಆಟ ಆಡ್ತಾ ಇದ್ದೀನಿ. ಆಯ್ ಮೇಡಮ್ ಕರೆಕ್ಟಾಗಿ ಬರುತ್ತೆ. ಕಲ್ಕಿಗೆ ಅವ್ರ ಅಮ್ಮ ಇಟ್ಟು ತಿನ್ಸಕ್ಕೆ ಬರ್ತಿದೆ. ಗಾಯ್ ಕರೀಗ ಅಮ್ಮನ. ಬಾಬಾನು ಬಾಬಾ. ಗೊತ್ತು 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 ಗೊತ್ತು. ಕಲ್ಕಿಗೆ ತಿಂಡಿ. ತಿಂಡಿ ತಿಂಡಿ ಎಲ್ಲರೂ ತಿಂಡಿ ತಿಂತವ್ರಾ? ತಿಂಡಿ ನಮ್ಮನೆ ಇವತ್ತು ಪಲಾವ್ ಪಲಾವ್. ಅದಕ್ಕೆ ಈಗ ತಾನೇ ಎದ್ದು ಆಚೆಗೆ ಬಂದಿದ್ದೀನಿ. ಊರಿಗೆ ಹೋಗೋರೆಲ್ಲ ಹೋದರು. ಮತ್ತು ಈಗ ತಿಂಡಿ ತಿಂತವ್ರೆ ಇನ್ನೂ. ಮತ್ತು ಒಳಗಡೆ ಎಲ್ಲ ಕ್ಲೀನ್ ಮಾಡ್ತವ್ರೆ. ಹಂಗಾಗಿ ಈಗ ಆಚೆ ಕಡೆಗೆ ಬಂದು ಕೂತಿದ್ವಿ. ಮತ್ತು ಬಟ್ಟೆ ಶಾಣಕ್ಕೆಲ್ಲ ಹೋಗ್ತಾರೆ. ಈಗ ಸದ್ಯಕ್ಕೆ ಆಚೆ ಕಡೆ ವಾಕಿಂಗ್ ಮಾಡ್ತಾಯಿದ್ದೀನಿ. ಸೌಂಡು ಏನು ಕೇಳೋದೇ ಇಲ್ಲ. ಏನಾದ್ರು ಬ್ಲಾಗ್ ಮಾಡಿದ್ರೆ ಈ ಮೈಕ್ ಫೋನ್ ಬರ್ತದೆ, ಇಲ್ಲಾಂದರೆ ಔಟ್ಸೈಡ್ದು ಜಾಸ್ತಿ ಫೋನ್ ಬರುತ್ತೆ. ಹಂಗಾಗಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ನೆನ್ನೆಯಿಂದ. ಸದ್ಯಕ್ಕೆ ಮನೆಯೆಲ್ಲನೂ ಈಗ ಕ್ಲೀನ್ ಮಾಡ್ತವ್ರೆ. ಎಲ್ಲನೂ ಕ್ಲೀನ್ ಮಾಡೋರೆ ಮನೆಯೆಲ್ಲನೂ. ಹಬ್ಬ ಎಲ್ಲ ಮುಗೀತು. ಸೊ ಸ್ವಲ್ಪ ಜನ ನೆನ್ನೆ ನೈಟೇ ಹೋದರು, ಸ್ವಲ್ಪ ಜನ ಉಳ್ಕೊಂಡವ್ರೆ. ಈಗೆಲ್ಲ ಹೋಗ್ತಾರೆ. ಮತ್ತು ನಾನು ಇವತ್ತು ಬೆಂಗಳೂರಿಗೆ ಹೋಗ್ಬೇಕು. ಯಾಕಂದರೆ ನಾನು ರಜಾ ಹಾಕಿರೋದೇ ಒಂದಿನ. ಹಂಗಾಗಿ ನಾನು ವೀಡಿಯೋ ಯಾಕೆ ಮಾಡ್ತಿಲ್ಲ ಅಂದರೆ, ಇಷ್ಟು ದಿನ ನಾನು ಕೆಲಸ ಮಾಡ್ತಿರೋದ್ರಿಂದ ವೀಡಿಯೋ ಮಾಡೋಕ್ಕೆ ಏನು ಕಂಟೆಂಟ್ ಸಿಗ್ತಿಲ್ಲ. ಮತ್ತು ವೀಡಿಯೋ ಮಾಡಿದ್ರು ಎಡಿಟ್ ಮಾಡೋಕ್ಕಾಗ್ತಿಲ್ಲ, ಟೈಮ್ ಸಿಗ್ತಿಲ್ಲ. ಹಂಗಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತೇ ವೀಡಿಯೋ ಒಂದು 3 ಮಂತ್ ಆಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ. ಸೊ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈಗ ಇನ್ನು ಮುಂದೆ ನನಗೆ ಸಪೋರ್ಟ್ ಮಾಡಿ. ಇನ್ಮೇಲಿಂದ ವೀಡಿಯೋ ಕಂಟಿನ್ಯೂಸ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ಬನ್ನಿ ಹೋಗೋಣ ಈಗ ಮನೆ ಹತ್ರ. ನಾನು ಅದನ್ನೇ ಹೇಳ್ತಿದ್ದೀನಿ, ಇಲ್ಲೇ ನೀರು ಬರ್ತಾವಲ್ಲ, ಇಲ್ಲೇ ಬಟ್ಟೆ ಒಕ್ಕೋಬೋದು ಅಂತ. ಹಾಂ ಹ್ಞೂ ಆಗ್ಲಿಂದ ಬರ್ತಾನೆ ಐತೆ. ನನ್ನ ತಮ್ಮ ಏನೋ ಫೋನ್ ನೋಡ್ತಾವನೆ. ಎಲ್ಲರೂ ಇಲ್ಲಿ ಆಚೆ ಕಡೆ ಎಲ್ಲರೂ ಫೋನಲ್ಲಿ ಮುಳುಗೋಗ್ಬಿಟ್ಟವ್ರೆ. ವೀಡಿಯೋದಲ್ಲಿ ಮಾತಾಡಿ ಅಂದರೆ ಯಾರೂ ಮಾತಾಡೋದೇ ಇಲ್ಲ. ಇವನಂತೂ ಮಾತಾಡೋದೇ ಇಲ್ಲ. ಎಲ್ಲರೂ ನಾಚ್ಕೋತಾರೆ, ನಾನು ಒಬ್ಬನೇ ಮಾತಾಡಬೇಕು. ಹಂಗಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನೋಡಿ ಇವರೆಲ್ಲ ಫೋನಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ.
ಪ್ರಾಬ್ಲಮ್ಗೆ ಅದು ಸೂಕ್ಷ್ಮೆಗೆ ಅದೇನಾಗಿತ್ತು ಅಂದ್ಬಿಟ್ಟು ಗದ್ದೆ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಜ್ಯೂಸ್ ತಂದು ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಇನ್ನು ಗದ್ದೆ ಹತ್ರಕ್ಕೆ ಹೋಗೋಣ ಅಂದ್ಬಿಟ್ಟು ಅದಕ್ಕಾಗಿ ಜ್ಯೂಸ್ನ ತರಿಸಿದ್ದು. ಇನ್ನೇನು ಕಾಫಿ ಟೀ ಏನು ಕುಡಿಯೋದು ಅಂದ್ಬಿಟ್ಟು ಒಟ್ಟಿಗೆ ಜ್ಯೂಸ್ ಕುಡಿಯೋದು ಕೋಲ್ಡ್ ಆಗಿರುತ್ತೆ ಅಂದ್ಬಿಟ್ಟು ಜ್ಯೂಸ್ ತರಿಸಿದ್ದು. ಆ ಟೈಮಲ್ಲಿ ಜ್ಯೂಸ್ ಕುಡ್ಕೊಂಡು ಮಾತಾಡ್ತಿದ್ದು ನಮ್ಮ ತಾತನ ಬಗ್ಗೆ. ಪ್ರಿಯಾ ಹಿಂದ್ಗಡೆ ಸ್ಕೂಟ್ರ್ ಬರ್ತೈತೆ ಕಣೆ. ಗೈಸ್ ಎಲ್ಲರೂ ಈಗ ಗದ್ದೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಗದ್ದೆ ಹತ್ರಕ್ಕೆ ಮತ್ತು ತೋಟಕ್ಕೆ ಹೋಗೋಣ ಅಂದ್ಬಿಟ್ಟು ಈಗ ಎಲ್ಲ ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ಮಾಡಿಕೊಂಡು ಗದ್ದೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾನು ತುಂಬ ದಿನ ಆಯಿತು ಗದ್ದೆ ಹತ್ರಕ್ಕೆ ಹೋಗಿ, ಮಿನಿಮಮ್ ಆಲೇ ಒಂದು 2 ತಿಂಗಳಾಗಿತ್ತು ಗದ್ದೆ ಹತ್ರಕ್ಕೆ ಹೋಗಿ. ಇವತ್ತು ಎಲ್ಲರೂ ಹೋಗ್ತಾ ಇದ್ವಿ ಗದ್ದೆ ಹತ್ರಕ್ಕೆ. ಕೊಂಡೋಯ್ತೀಯಾ ನಿಜ? ಆಯ್ತಾಯ್ತು, ನಾವು ನೆಡ್ಕೊಂಡು ಬರ್ತಾ ಇರ್ತೀವಿ. ಹೋಗಿ ನೀವು ನಾವು ನೆಡ್ಕೊ ಬರ್ತೀವಿ. ಹೋಗಿ ಮಾವ ನಡೀರಿ ಈಗ ನಡೀರಿ. ಫೈನಲಿ ನಮ್ಮ ಗದ್ದೆ ಹತ್ರ ಬಂದು ಇವೇ ನಮ್ಮ ಗದ್ದೆ. ಇನ್ನೂ ಬರ್ತಾವ್ರೆ ಆ ಸ್ಕೂಟ್ರಲ್ಲಿ. ಸದ್ಯಕ್ಕೆ ನಾವು ಬಂದು ಗದ್ದೆ ನೋಡ್ಕೊಂಡು ಬರೋಣ ಬನ್ನಿ ಒಂದು ಟೈಮ್. ಫೋನ್ ಹಿಡ್ಕೊಬ್ರಿತು, ಫೋನ್ ಹಿಡ್ಕೊ, ನಾವು ಕಳೆ ಕಿತ್ಬಿಟ್ಟು ಬರ್ತೀವಿ ಆಯಿತಾ? ಇಲ್ಲೆಲ್ಲ ಕಳೆ ಕೀಳಕ್ಕೆ ಬಂದಿದ್ದೀವಿ. ಇವ್ನು ನೋಡಿ ಮೀನು ಹಿಡಿತೀನಿ ಅಂದ್ಕೊಂಡು ಇಲ್ಲಿ ಆಟ ಆಡ್ತಾ ಕೂತವನೆ. ಗೈಸ್ ಇವ್ರು ಈಗ ಬಂದವ್ರೆ ಕಳೆ ಕೀಳಕ್ಕೆ. ಇವ್ರು ಆಲೆ ಕಿತ್ಬಿಟ್ಟು ಬರ್ತಿದ್ದಾರೆ. ಕಿತ್ತಾದ್ಮೇಲೆ ಬರ್ತಿದ್ದಾರೆ ಗೈಸ್. ಈಗ ಎಲ್ಲನೂ ಕಳೆ ಕಿತ್ಬಿಟ್ಟು ಎಲ್ಲ ಕೈಕಾಲು ತೊಳ್ಕೊಂಡು ಎಳ್ನೀರು ಕುಡಿತಿದ್ದೆ. ನಮ್ಮಪ್ಪ ಎಳ್ನೀರು ಕೊಚ್ಕೊಡ್ತೈತೆ ನೋಡಿ, ಎಳ್ನೀರು ಕೊಚ್ಕೊಡ್ತೈತೆ. ಇಲ್ಲಿಗೆ ತಗ್ರಿ ಗಿಡ ಹಾಕಿದ್ದು ಒಂದು ಟೈಮು. ಒಂದು ಮತ್ತೆ ಮಾವಂಗೊಂದು, ಚಿಕ್ಕಪ್ಪಂಗೊಂದು, ಇನ್ನು ಪ್ರೀತಿಗೊಂದು, ನನ್ಗೊಂದು. ಇದು ನನಗೆ ಆಯ್ತು ಬಿಡು. ಇನ್ನು ಎಷ್ಟು 4, 6, 7 ಕಡೆ 4, 5, 6, 7, 8, 9 ಇನ್ನೂ ಇರ್ತವೆ. ಏ ಮನೇಲಿ ನಿಂಬೆಹಣ್ಣು ಕುಡಿಯೋರಂತೆ ಬನ್ನಿ. ಈಗ ಎಲ್ಲರೂ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಎಳ್ನೀರೆಲ್ಲ ಕುಡ್ದಾಯ್ತು. ಮಿಕ್ಕಿರೋನ ಮನೇಲಿ ಅವ್ರಿಗೆಲ್ಲರೂ ತಗೊಂಡು ಹೋಗ್ತಾ ಇದ್ದೀವಿ. ಗೈಸ್ ಇಲ್ಲಿ ಬನ್ನಿ ಅಂದರೆ ಊಟ ಮಾಡ್ಕೊಂಡು ಇವರಿಬ್ರು ಇಲ್ಲೇ ಅವರೇ ಗೈಸ್. ಕೆಲಸ ಮಾಡ್ಬೇಕಲ್ಲ ಅಂತ ಅಲ್ಲಿ ಇವರೆಲ್ಲ ಬರ್ದೇನೆ ಇಲ್ಲೇ ಇದ್ದಾರೆ. ನಾನು ಹಬ್ಬ ಎಲ್ಲ ಮುಗಿಸ್ಕೊಂಡು ಸಂಜೆ 5:30 ಟ್ರೈನ್ಗೆ ಮತ್ತೆ ಬೆಂಗಳೂರಿಗೆ ಹೋಗ್ತಾಯಿದ್ದೀನಿ. ನಾಳೆ ಡ್ಯೂಟಿ ಇರೋದಕ್ಕೆ ಕಾರಣ ನಾನು ಊರಿಂದ ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು ಈಗ 5 ಗಂಟೆ, ಇನ್ನೊಂದು 30 ನಿಮಿಷ ಆಯ್ತು ಟ್ರೈನ್ ಬರೋಕ್ಕೆ. ಸೊ ಈಗ ನಾನು ಸ್ಟೇಷನ್ನಲ್ಲಿ ಟಿಕೆಟ್ ತಗೊಂಡು ಬೆಂಗಳೂರು ಕಡೆಗೆ ಹೋಗಬೇಕು. ಎಲ್ಲರೂ ನೆಂಟರೆಲ್ಲ ಇನ್ನೂ ಇದ್ದರು, ಸ್ವಲ್ಪ ಜನ ಎಲ್ಲರೂ ನಾಳೆ ಹೋಗ್ತಾರೆ. ಸದ್ಯಕ್ಕೆ ಈಗ ನಾನು ಹೋಗ್ತಾಯಿದ್ದೀನಿ. ನಾಳೆ ಕೆಲಸ ಇರೋದ್ರಿಂದ ನಾನು ಈಗ ಟ್ರೈನ್ ಹತ್ಕೊಂಡು ಪಾಂಡವಪುರದಿಂದ ಬೆಂಗಳೂರಿಗೆ ಹೋಗಬೇಕು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಡೈಲಿ ಮೇಲಿಂದ ವಿಡಿಯೋ ಮಾಡ್ತೀನಿ.